ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕವಿತಾ ಮೇಕಪ್ ಆರ್ಟಿಸ್ಟ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ನಾನ್ ಬ್ರೈಡಲ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕೋವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಲೈಕ್ ಈ ವಿಡಿಯೋ ಯಾವ ರೀತಿ ಆಗಿರುತ್ತೆ ಅಂದರೆ ಮೇಕಪ್ ಫಾರ್ ಬಿಗಿನರ್ಸ್. ಅಂದರೆ ನೀವು ನಾರ್ಮಲಾಗಿ ಫ್ರೆಂಡ್ಸ್ ಜೊತೆ ಮಾಲ್, ಮೂವಿ, ಡೇ ಔಟ್ ಎಲ್ಲೆಲ್ಲೋ ಹೋಗ್ತಿರ್ತೀರಾ. ನಾನಂತೆಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಸೊ ಅಂಥವರಿಗೆ ಅಂದರೆ ನಾರ್ಮಲಾಗಿ ತುಂಬ ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮೇಕ್ ಓವರ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇದು ಇವತ್ತಿನ ಔಟ್ಫಿಟ್. ನನ್ನ ಕೂದಲು ನಿಮಗೆ ಕಾಣಿರುತ್ತೆ ಏನೋ. ಯಾವಾಗಲೂ ನಾನು ಸ್ಯಾರಿನ ವೇರ್ ಮಾಡಿ ವಿಡಿಯೋ ಮಾಡ್ತೀನಿ, ಬಿಕಾಸ್ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಐ ಆಮ್ ದ ಸ್ಯಾರಿ ಗರ್ಲ್. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ವೆಸ್ಟರ್ನ್ಗಿಂತ. ಬಟ್ ಇವತ್ತಿನ ಟಾಪಿಕ್ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕ್ ಓವರ್ ಆಗಿರೋದ್ರಿಂದ ನಾನು ವೆಸ್ಟರ್ನ ಚೂಸ್ ಮಾಡಿದ್ದೀನಿ. ಅಯ್ಯೋ, ನಾನು ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ನಾನು ಫುಲ್ ವೀಡಿಯೋ ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟು ವೆಟ್ ವೈಪ್ಸ್ನ ತೊಗೊಂಡು ಫೇಸ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಮೇಕಪ್ ಮಾಡ್ತಿದ್ದೀವಂದರೆ ಫೇಸಲ್ಲಿ ಸ್ವಲ್ಪನೂ ಮೇಕಪ್ ಇರಬಾರ್ದು ಮತ್ತು ಡಸ್ಟ್ ಕೂಡ ಇರಬಾರ್ದು. ಸೊ ಫಸ್ಟ್ ನಾನಿಲ್ಲಿ ಪಾಂಡ್ಸ್ ಹೈಡ್ರಾ ಮಿರಾಕಲ್ ಸೂಪರ್ ಲೈಟ್ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ಈ ಕ್ರೀಮ್ನ ನಾನು 2 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಇದು ಯೂಸ್ ಮಾಡಿದಾಗಿಂದ ಸೀರಿಯಸ್ಲಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ಲು ಬರ್ತಿಲ್ಲ. ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಆಗಿದೆ. ಇದು ಬಂದ್ಬಿಟ್ಟು ಆಯಿಲ್ ಸ್ಕಿನ್ ಇರೋರಿಗೆ ಮಾತ್ರ. ಡ್ರೈ ಸ್ಕಿನ್ನಿಗೆ ಸೂಪರ್ ಲೈಟ್ ಜೆಲ್ ಬರಲ್ಲ, ಬಟ್ ಇದರಲ್ಲೇ ಕ್ರೀಮ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ನನಗೊಂದು ತುಂಬ ಚೆನ್ನಾಗಿ ಯೂಸ್ ಆಗಿದೆ. ನೀವೇನಾದರೂ ಸ್ಕಿನ್ ಪ್ರೆಪ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಅಂಡರ್ ಐಗೂ ಅದನ್ನು ಅಪ್ಲೈ ಮಾಡಿ, ಆದರೆ ಲೈಟಾಗಿ ಮಸಾಜ್ ಕೊಡಿ. ಇದು ಗುಸರ ಇಲ್ಲ. ಗೈಸ್, ನಾನು ಇವಾಗ ಪಾಂಡ್ಸ್ ಕ್ರೀಮ್ನ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಮೂಮೆಂಟು ನಾನು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ, ಅದನ್ನು ಡ್ರೈ ಮಾಡ್ತಿದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ? ಒಂದ್ರ ಮೇಲೆ ಹಾಕೋಬೇಡಿ, ಒಂಥರ ಫುಲ್ ಪ್ಯಾಚಿ ಲುಕ್ ಬಂದುಬಿಡುತ್ತೆ. ಇವಾಗ ನಾನಿಲ್ಲಿ ಮಾರ್ಸ್ ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಪ್ರೈಮರ್ ನಿಮ್ಮ ಮೇಕಪ್ ಫಿಕ್ಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಓಪನ್ ಪೋರ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಮೀನ್ಸ್ ಬ್ಲರ್ ಆಗುತ್ತೆ, ಓಕೆನಾ? ನಿಮಗೆಲ್ಲೆಲ್ಲ ಓಪನ್ ಪೋರ್ಸ್ ಇರುತ್ತೋ ಅಲ್ಲಿ ಅದನ್ನು ಅಪ್ಲೈ ಮಾಡಿ. ಗೈಸ್, ನಾನಿಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನನಗೆ ಫುಲ್ ಟ್ಯಾನ್ ಆಗಿದೆ ಮತ್ತು ಡಾರ್ಕ್ ಸರ್ಕಲ್ ಆಗಿದೆ. ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಟ್ಯಾನ್ ಇಲ್ಲ, ಡಾರ್ಕ್ ಸರ್ಕಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಓಕೆನಾ? ಓಕೆ, ಮೊದಲಿಗಿಂತ ಅಷ್ಟೇನು ಟ್ಯಾನ್ ಇಲ್ಲ, ರಿಮೂವ್ ಆಗ್ತಿದೆ. ನಾನೊಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಅದು ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ಇಷ್ಟೆಲ್ಲ ಕಲರ್ ಕರೆಕ್ಟರ್ನ ಯೂಸೇ ಮಾಡ್ತಿರ್ಲಿಲ್ಲ, ಟ್ಯಾನ್ ಆಗಿ ಈ ರೇಂಜಿಗೆ ಯೂಸ್ ಮಾಡ್ತಿದ್ದೀನಿ. ಗೈಸ್, ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇಷ್ಟೊಂದು ಟ್ಯಾನ್ ಇರಲಿಲ್ಲ ಅಂತ. ನಾನು ಇಷ್ಟೊಂದು ಯೂಸೇ ಮಾಡಲ್ಲ ಕಲರ್ ಕರೆಕ್ಟರ್ನ. ಪ್ರಾಪರಾಗಿ ಬ್ಲೆಂಡ್ ಮಾಡಿ, ಇದಾದಮೇಲೆ ನೀವು ಕನ್ಸಿಲರ್ನ ಅಪ್ಲೈ ಮಾಡ್ತೀರಾ. ಸೊ ಇವಾಗ ಕನ್ಸಿಲರ್ನ ಅಪ್ಲೈ ಮಾಡೋಣ. ನೆಕ್ಸ್ಟ್ ನಾನಿಲ್ಲಿ ಪ್ರೋ ಕನ್ಸಿಲರ್ನ ಯೂಸ್ ಮಾಡ್ತಿದ್ದೀನಿ. ಈ ಕಡೆ ತೋರಿಸ್ಬೇಕಲ್ಲ, ಓಕೆ. ಬ್ಲೆಂಡ್ ಮಾಡಿ. ಸೊ ಕಲರ್ ಕರೆಕ್ಟಿಂಗ್ ಆಗಿದೆ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್
ನಾರ್ಸ್ ಅವರ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಇದು ನನ್ನ ಶೇಡ್ ಆಗಿರುತ್ತೆ. ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ. ಸೊ ಬ್ಲೆಂಡ್ ಆಗಿದೆ. ಇವಾಗ ಪೌಡರ್ನ ಸೆಟ್ ಮಾಡೋಣ. ಕಣ್ಗೆ ಹಾಕೋಬಿಟ್ಟೆ ಪೌಡ್ರು. ಗೈಸ್ 2 ಸಲ ಬಫ್ನ ತೊಗೊಂಡು ಚುಚ್ಕೊಬಿಟ್ಟೆ. ಏನಾದರೂ ಮೇಕಪ್ ಮಾಡ್ಕೋಬೇಕಾದ್ರೆ ಈ ರೀತಿ ಮಿಸ್ಟೇಕ್ಸ್ ಆದರೆ ಇಯರ್ ಬಡ್ನ ಯೂಸ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ವಾಟರ್ ಎಲ್ಲ ಸ್ಕ್ವೀಸನ್ ಆಗುತ್ತೆ. ಓಕೆ ಐಸ್ ಬೇಸ್ ಎಲ್ಲ ಸೆಟ್ ಆಗಿದೆ. ಇವಾಗ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡಿಕೊಂಡು ಮೇಕಪ್ನ ಸೆಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಹೈಲೈಟರ್. ನಾನು ಲೈಟಾಗಿ ಅಪ್ಲೈ ಮಾಡ್ತಿದ್ದೀನಿ, ಸಿಂಪಲ್ ಮೇಕಪ್ ಆಗಿರೋದ್ರಿಂದ. ನೆಕ್ಸ್ಟ್ ಐಬ್ರೋ ಫಿಲ್ ಮಾಡ್ತಿದ್ದೀನಿ. ಗೈಸ್, ನಿಮ್ಮ ಐ ಮೇಕಪ್ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ ನಿಮ್ಮ ಐ ಬೇಸ್ನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಜನ ಐ ಬೇಸ್ನ ರೆಡಿನೇ ಮಾಡಲ್ಲ, ಅಷ್ಟು ಬೇಗ ಐ ಶೇಡೋನ ಅಪ್ಲೈ ಮಾಡಿಬಿಡ್ತಾರೆ. ಅದು ಯಾವ ರೀತಿ ಕಾಣುತ್ತೆ ಅಂದರೆ ಫೇಸ್ ಎಲ್ಲ ಬೇಸ್ ಚೆನ್ನಾಗಿ ಕೂತಿರುತ್ತೆ, ಐ ಮಾತ್ರ ಒಂಥರ ಡಾರ್ಕ್ ಸರ್ಕಲ್ ಇದ್ದರೆ ಹೆಂಗೆ ಕಾಣುತ್ತೋ ಆ ರೀತಿ ಕಾಣ್ತಿರುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಬೇಸ್ನ ರೆಡಿ ಮಾಡ್ಕೊಳ್ಳಿ, ಅದಾದಮೇಲೆ ಐ ಮೇಕಪ್ನ ಸ್ಟಾರ್ಟ್ ಮಾಡಿ. ನನ್ನ ಸ್ಕಿನ್ ಟೋನ್ ಡಾರ್ಕ್ ಕಲರ್ ಕನ್ಸಿಲರ್ನ ತೊಗೊಂಡು ಅಪ್ಲೈ ಮಾಡ್ತಿದ್ದೀನಿ. ಸಿಂಪಲ್ ಮೇಕಪ್ಗೆಲ್ಲ ಇದೆಲ್ಲ ನೆಸೆಸಿಟಿ ಇಲ್ಲ ಅಂತೀರಾ, ಬಟ್ ಚೆನ್ನಾಗಿ ಕಾಣಲ್ಲ. ಸಿಂಪಲ್ ಅಂದರೆ ನಾರ್ಮಲ್ ಒಂದು ಫೇಸ್ ಕ್ರೀಮ್, ಐಬ್ರೋ, ಲಿಪ್ಸ್ಟಿಕ್ ಅದಲ್ಲ. ಸಿಂಪಲ್ ಮೇಕಪ್ ಅಂದರೆ ಈ ರೀತಿಯೂ ಇರುತ್ತೆ. ಇಳಿಸ್ತಿದ್ದೆ. ಸೊ ಬೇಸ್ ಆದಮೇಲೆ ಪೌಡರ್ ಬೇಕ್ ಮಾಡಿ. ನಾನು ಟ್ರಾನ್ಸಿಷನ್ ಕಲರ್ನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ ಫುಲ್ ಹೈ ಬೇಸಿಗೆ. ಉಳಿದಿರೋದಲ್ಲ ಪ್ರಾಡಕ್ಟ್ನ, ಅದನ್ನು ನಾನು ಮೇಲೆ ಹಂಗೆ ಮರ್ಜ್ ಮಾಡ್ತಿದ್ದೀನಿ. ಸೇಮ್, ಬಿಕಾಸ್ ನಾವು ಐ ಮೇಕಪ್ ಮಾಡಬೇಕಾದ್ರೆ ಲೈನ್ಸ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಕವರ್ ಮಾಡೋಕ್ಕೆ ನಾವು ಇದನ್ನು ಮರ್ಜ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಪಿಂಕ್ ಕಲರ್ ಪಿಗ್ಮೆಂಟ್ನ ಅಪ್ಲೈ ಮಾಡ್ತಿದ್ದೀನಿ.
ಪಿಗ್ಮೆಂಟ ಬೇಕಿದ್ರೆ ನೀವು ಬ್ರಷಲ್ಲಿ ಬೇಕಿದ್ರೆ ಅಪ್ಲೈ ಮಾಡಿ. ನನಗೆ ಫಿಂಗರ್ಸೇ ಕಂಫರ್ಟಬಲ್ ಆಗಿರುತ್ತೆ. ಇವಾಗ ನಾನು ಇನ್ನರ್ ಕಾರ್ನರಲ್ಲಿ ವೈಟ್ ಕಲರ್ ಪಿಗ್ಮೆಂಟ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಸೊ ಇವಾಗ ಇನ್ನೊಂದು ಸಲ ಸ್ಮರ್ಜ್ ಮಾಡಿ. ಹೇಗೇನು ಲೈನ್ ಕ್ರಿಯೇಟ್ ಆಗಿರುತ್ತೆ, ನಾವು ಪಿಗ್ಮೆಂಟ್ ಹಾಕಿರ್ತೀವಲ್ಲ. ನೆಕ್ಸ್ಟ್ ನಾನು ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಇದು ಮೆಬಿಲಿನ್ ಕಂಪ್ನಿ. ಸೊ ಈಗ ವೆಟ್ ಟಿಶ್ಯೂ ತೊಗೊಂಡು ಲಿಪ್ನ ಕ್ಲೀನ್ ಮಾಡ್ಕೊಳ್ಳಿ. ಗೈಸ್, ಫಸ್ಟ್ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು ಮಾರ್ಸ್ ಕಂಪ್ನಿ ಚಿಲ್ ರೆಡ್ ಅಂತ. ಗೈಸ್, ನಾನು ತುಂಬ ಜನ ಹುಡುಗಿರನ್ನ ನೋಡಿದ್ದೀನಿ, ಮೇಕಪ್ ಮಾಡ್ಕೊಂಡಿರ್ತೀರ, ತುಂಬ ಚೆನ್ನಾಗೇ ಕಾಣಿಸ್ತಿರ್ತೀರ. ಬಟ್ ಏನೋ ಒಂಥರ ಮಿಸ್ಟೇಕ್ ಅಂತ ಅನ್ನಿಸ್ತಿರುತ್ತೆ. ಏನು ಅಂದರೆ, ನೀವು ಲಿಪ್ಸ್ಟಿಕ್ ಶೇಡ್ನ ಚೂಸ್ ಮಾಡಿದ್ರು ತುಂಬಾ ಮಿಸ್ಟೇಕ್ ಮಾಡ್ತೀರ. ಇವಾಗ ನಾನಿಲ್ಲಿ ಪಿಂಕ್ ಕಲರ್ ಪಿಗ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಹಂಗಂತ ನಾನು ಪಿಂಕ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡೋಕ್ಕಾಗತ್ತಾ? ಜೋಕರ್ ಥರ ಕಾಣ್ತೀನಿ ಅಲ್ವಾ? ಸೊ ನಾನಿಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಕಲರ್ ಐ ಶ್ಯಾಡೋ ಯೂಸ್ ಮಾಡ್ತೀರೋ ಅದೇ ಕಲರ್ನ ಲಿಪ್ಪಿಗೆ ಯೂಸ್ ಮಾಡಿಬಿಡಿ, ಚೆನ್ನಾಗಿ ಕಾಣಲ್ಲ. ಇದ್ರ ಬಗ್ಗೆ ಅಂದರೆ ನಿಮಗೆ ಲಿಪ್ಸ್ಟಿಕ್ ಬಗ್ಗೆ ಥಿಯರಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯಾವ ಥರ ಡ್ರೆಸ್ಸಿಗೆ ಯಾವ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕು ಅಂತ. ನೋಡಿ, ನನ್ನ ಲಿಪ್ಸ್ಟಿಕ್ ಕಲರ್ ಮತ್ತು ಹೈ ಮೇಕಪ್ ಮತ್ತು ನನ್ನ ಬೇಸ್ ಇಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೀವು ಬೇಕಿದ್ರೆ ಅದಕ್ಕೆ ಲಿಪ್ ಗ್ಲಾಸ್ ಬೇಕಿದ್ರೆ ಯೂಸ್ ಮಾಡಿ. ಗೈಸ್, ನಿಮಗೇನಾದರೂ ನಿಮ್ಮ ಲಿಪ್ ಗ್ಲಾಸಿಯಾಗಿ ಕಾಣಿಸ್ಬೇಕು ಅಂದರೆ ಲಿಪ್ ಗ್ಲಾಸ್ನ ಯೂಸ್ ಮಾಡಿ. ಗೈಸ್, ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಫಿಕ್ಸಿಂಗ್ ಸ್ಪ್ರೇನ ಹಾಕ್ತಿದ್ದೀನಿ. ಗೈಸ್, ನಾನಿಲ್ಲಿ ಒಂದು ಬೊಟ್ಟನ್ನ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಇಟ್ಕೊಂಡು, ಏನಂದರೆ ಸ್ಕಿಪ್ ಮಾಡಿ. ನನಗೆ ಬೊಟ್ಟಿಲ್ದೆ ನಂಗೆ ಮೇಕಪ್ ಕಂಪ್ಲೀಟ್ ಅನಿಸಲ್ಲ. ಅದು ವೆಸ್ಟರ್ನೇ ಆಗಿರಲಿ, ಟ್ರೆಡಿಷ್ನಲ್ಲೇ ಆಗಿರಲಿ. ಸೊ ಗೈಸ್, ಇದು ಫೈನಲ್ ಲುಕ್ ಆಗಿದೆ. ನಾನು ಈ ರೀತಿ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಇದು ಓಕೆ ಅನ್ನಿಸ್ತು. ಆ್ಯಂಡ್ ನೀವೇ ನೋಡಿದ್ರಲ್ಲ ನಾನು ಎಷ್ಟು ಈಸಿ ಸ್ಟೆಪ್ಸಿಂದ ನಿಮಗೆ ಮೇಕವ್ರನ್ನ ಹೇಳ್ಕೊಟ್ಟೆ ಅಂತ. ಇದು ಬಿಗಿನರ್ಸ್ ಅಂತ ಅಲ್ಲ, ಮೇಕಪ್ ಬಗ್ಗೆ ನಾಲೆಜ್ ಇಲ್ಲದವರು ಕೂಡ ಈ ಮೇಕಪ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಮೇಕಪ್ ನಿಮಗೆ ಇಷ್ಟ ಆಗಿದ್ದು, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ಪ್ಲೀಸ್ ಪಿಂಕ್ ಕಲರ್ ಆರ್ಟ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.